ಶಾಸ್ತ್ರಿಗಳೇ, ಈಗ ವಾರದ ರಾಶಿ ಫಲವನ್ನು ನೋಡ್ತಾ ಹೋಗೋಣ. ತುಲಾ, ವೃಶ್ಚಿಕ, ಧನು ರಾಶಿಯ ವಾರದ ಫಲವನ್ನು ತಿಳಿಸೋದಾದ್ರೆ ತುಲಾ ರಾಶಿಯವರಿಗೆ ಹೇಗಿದೆಯಪ್ಪ ಈ ವರ್ಷದ ಅಂತ್ಯ ಮತ್ತು ಯುಗಾದಿಯ ಸಂದರ್ಭ, ಹೊಸ ವರ್ಷದ ಆದಿಯಲ್ಲಿ ಹೇಗಿದೆ ಅಂತಂದರೆ, ವೃತ್ತಿಯಲ್ಲಿ ವಿಶೇಷ ಸಹಕಾರಗಳು, ಜಲ ಧಾನ್ಯ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಪುಣ್ಯ ಸುಕೃತ ಕಾರ್ಯಗಳಲ್ಲಿ ಸ್ವಲ್ಪ ತೊಡಕುಗಳು ಬರ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಗುರು ಜೊತೆಗೆ ಮಾಂದಿ ಇರತಕ್ಕಂಥ ತಂದೆ ಮಕ್ಕಳಲ್ಲೂ ಮನಸ್ತಾಪ ಬಂದುಬಿಡುತ್ತೆ. ಯಾವುದೋ ಒಂದು ಧರ್ಮ ಕಾರ್ಯ ಮತ್ತೊಂದು ಅಂತ ನೀವು ವಹಿಸ್ಕೊಂಡಿದ್ದರೆ ಇದನ್ನು ನಿಭಾಯಿಸಿದ ಆ ಕಾರ್ಯಗಳಿಗೂ ಸ್ವಲ್ಪ ಚ್ಯುತಿ ಬಂದುಬಿಡ್ತಕ್ಕಂಥ, ತೊಡಕು ಬರ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ಹುಷಾರ್, ಜವಾಬ್ದಾರಿ ತಗೊಳ್ಳೋಮನ್ನು ಬಹಳ ಎಚ್ಚರ ವಹಿಸಿ. ಮಕ್ಕಳಲ್ಲೂ ಸ್ವಲ್ಪ ಮನಸ್ತಾಪವನ್ನು ಸೂಚಿಸ್ತಾ ಇದೆ. ತುಲಾರಾಶಿಯವರಿಗೆ ಕರ್ಮಾಧಿಪತಿ ಚಂದ್ರ ಬಲಹೀನನಾದ್ದರಿಂದ ಕೆಲಸಗಳಲ್ಲಿ ಒತ್ತಡ ಬರ್ತಕ್ಕಂಥ ಸಾಧ್ಯತೆ ಸೂಚಿಸುತ್ತೆ. ಹೀಗಾಗಿ ಬಂದಂಥ ಕೆಲಸವನ್ನು ವಿಭಾಗ ಮಾಡ್ಕೊಂಡು ಕೆಲಸ ಶ್ರದ್ಧೆಯಿಂದ ಮಾಡೋದು ಬಹಳ ಮುಖ್ಯ. ಅಂಥದ್ದು ಚಾತುರ್ಯ ಬೇಕಾಗುತ್ತೆ, ಅದನ್ನು ಗಮನಿಸ್ಕೋಬೇಕು ತಾವು. ಇನ್ನು ವಾರದ ಅಂತ್ಯ ಗಮನಿಸೋಣ. ತುಲಾರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು, ಸಾಲ ಶತ್ರುಗಳ ಬಾಧೆ ಸೂಚಿಸ್ತಾ ಇದೆ. ಚಂದ್ರ ಷಷ್ಠಕ್ಕೆ ಬೇರೆ ಹೋಗ್ತಾನೆ, ಹುಷಾರು. ಶುಭ ಪೂಜೆ ಪುಣ್ಯ ಕಾರ್ಯ ಇದೆಲ್ಲ ತುಂಬ ಚೆನ್ನಾಗಿದೆ. ಯಾವುದೋ ಒಂದು ಧರ್ಮ ಕಾರ್ಯಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ದೇವಸ್ಥಾನ, ಮಂದಿರ, ಮಗದೊಂದು ಅಂತಹ ಕಾರ್ಯಗಳು. ನೀವೇ ಮನೆಯಲ್ಲಿ ಹಬ್ಬ ಬಂದಿದೆಯಪ್ಪ, ಹಾಗಾಗಿ ಮನೆ ಅಚ್ಚುಕಟ್ಟಾಗಿ ಒರೆಸಿ ಮಗದೊಂದು ಮಾಡಿ ಅದಕ್ಕೆ ಅಲಂಕಾರ, ತೋರಣ, ಮತ್ತೊಂದು ಇಂಥ ಒಂದು ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರ. ಅಲಂಕಾರ ಮಾಡಿ ಚೆನ್ನಾಗಿ ಅದರಲ್ಲಿ ಒಂದು ಸಮಾಧಾನ ಕಾಣ್ತಕ್ಕಂಥ ಸಾಧ್ಯತೆ, ಸಹಾಯ ಮಾಡ್ತಕ್ಕಂಥದ್ದು ತಂದೆ ತಾಯಿಗಳಿಗೆ ಇದೆಲ್ಲ ಬೇಕಾಗುತ್ತೆ. ಈಗಿನ ಮಕ್ಕಳು ಬರೀ ಕೊನೆಗೆ ಹಬ್ಬದ ದಿವಸ ಊಟದ ಟೈಮಿಗೆ ಒಳ್ಳೆ ಫಂಕ್ಷನ್ಗೆ ಹೋಗ್ತೀವಲ್ಲ, ಕೊನೆಗೆ 12 ಗಂಟೆ ಮೇಲೆ ಭೋಜನ ಇರುತ್ತೆ ಅಂತ ಹೋಗಿ ಕೂತ್ಕೊಳ್ಳೋದು ಊಟಕ್ಕೆ ತಟ್ಟೆ ಮುಂದೆ, ಆ ರೀತಿಯಲ್ಲಿ ಆಗಿಬಿಡುತ್ತೆ. ಹಾಗಾಗದೆ ಈ ತುಲಾರಾಶಿಯವರು ಸಹಕಾರ ಮಾಡ್ತಕ್ಕಂಥ ಒಂದು ಸ್ವಭಾವ ಇದೆ. ಈ ಒಂದು ಫಲ ಚೆನ್ನಾಗಿದೆ. ಈ ವಾರದ ಅಂತ್ಯದಲ್ಲಿ ತೊಂದರೆ ಇಲ್ಲ, ಚೆನ್ನಾಗಿದೆ. ತುಲಾರಾಶಿಯವರಿಗೆ ಪರಿಹಾರಕ್ಕೆ ಏನಪ್ಪ ಅಂತಂದರೆ, ದುರ್ಗಾಸ್ತುತಿ ಹೇಳ್ಕೊಳ್ಳಿ. ಸ್ವಲ್ಪ ಆರೋಗ್ಯ ಮತ್ತು ಸಾಲ ಶತ್ರುಗಳ ಬಾಧೆ ಸೂಚಿಸ್ತಾ ಇದೆ. ಹಬ್ಬ ಅಂದ ತಕ್ಷಣ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಮಗದೊಂದು ಆ ಥರದ ಆಲೋಚನೆ ಬಂದುಬಿಡುತ್ತೆ. ಆ ಹೊರೆ ಮಾಡ್ಕೋಬೇಡಿ, ಎಚ್ಚರಿಕೆ ಬೇಕಾಗುತ್ತೆ. ದುರ್ಗಾಸ್ತುತಿ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಗೆ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲಗಳು ಚೆನ್ನಾಗಿದೆ. ಗೃಹ ವಾಹನ ತೊಂದರೆ ಇರುತ್ತದೆ, ಸ್ವಲ್ಪ ಹುಷಾರು ಪ್ರಯಾಣದಲ್ಲಿದ್ದರೆ. ಹಣಕಾಸಿನ ವ್ಯತ್ಯಾಸ ಆಗ್ತಕ್ಕಂಥದ್ದು, ಹೃದ್ರೋಗ, ಎದೆ ಉರಿ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆ ಇದೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಪ್ರಯಾಣದಲ್ಲಿ ಎಚ್ಚರಿಕೆ ಸೂಚಿಸ್ತಾ ಇದೆ. ಹೀಗಾಗಿ ಊರಿಗೆ ಹೋಗಬೇಕು, ಮುಂಚೆನೇ ತಯಾರಿ ಇತ್ಯಾದಿ ಮಾಡಿಕೊಂಡು ಹೊರಡುವ ಸಂದರ್ಭದಲ್ಲಿ ಅವಸರ ಮಾಡಿಕೊಂಡು ಆತುರದಲ್ಲಿ ಪ್ರಯಾಣ ಮಾಡಬೇಡಿ, ಅದರಿಂದ ತೊಂದರೆ ಇದೆ. ನಿಧಾನವಾಗಿರಲಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ನಿಮಗೆ ಸ್ವಲ್ಪ ಹಣಕಾಸಿನ ತೊಡಕುಗಳು ಸೂಚಿಸುತ್ತೆ. ಗೃಹ ವಾಹನ ಸಮಸ್ಯೆಗಳು ಇದ್ದೇ ಇದೆ. ಸ್ತ್ರೀಯರಿಗೆ ಆರೋಗ್ಯ ವ್ಯತ್ಯಾಸ, ಪರಿಶ್ರಮ, ಕೆಲಸದ ಹೊರೆ ಸಮಾಧಾನವಾಗಿ ಸ್ವಲ್ಪ ಕಡಿಮೆ ಇದೆ. ವೃಶ್ಚಿಕ ರಾಶಿಯವರಿಗೆ ಎಲ್ಲ ಕೆಲಸದ ಹೊರೆ ತನಗೆ ಬಂದುಬಿಡ್ತಲ್ಲ ಈ ವಾರ ಇಡೀ ಅಂತಕ್ಕಂಥ ಆಗುತ್ತೆ. ಮನೆಯಲ್ಲೂ ಹಾಗೆ ಆಗುತ್ತೆ. ಪಾಪ ಎಲ್ಲ ಕೆಲಸ, ಸ್ಟವ್ ಹಚ್ಚೋದ್ರಿಂದ ಹಿಡಿದು ದೀಪ ಬೆಳಗೋದ್ರಿಂದ ಹಿಡಿದು ಪಾತ್ರೆ ತೊಳಗಿ ಅದನ್ನು ಚೆನ್ನಾಗಿ ಆಯಾ ಸ್ಥಾನಗಳಲ್ಲಿ ಇಡೋವರೆಗೂ ಯಾರೂ ಸಹಾಯಕ್ಕಿಲ್ಲ, ಒಬ್ಬರೇ ಎಲ್ಲ ತಲೆ ಮೇಲೆ ಬಂದುಬಿಟ್ಟಿದೆ. ಈ ರೀತಿಯ ಪಾಪ ಪರಿಶ್ರಮ ಉಂಟಾಗುತ್ತೆ. ಹಬ್ಬ ಹೊರಗಡೆ ಎಲ್ಲ ನಳನಳಿಸ್ತಾ ಇದೆ, ಪಾಪ ಒಳಗೆ ಕೆಲಸ ಮಾತ್ರ ಹೀಗೆ ಹೊರೆಯಾಗಿ ನಡೀತಾ ಇದೆ ಅಂತ. ಆ ರೀತಿಯಲ್ಲಿ ಪಾಪ ವೃಶ್ಚಿಕ ರಾಶಿಯವರಿಗೆ ಜಾಸ್ತಿ ಹೊರೆ ಇದೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಶಿವಸಹಸ್ರನಾಮ ಹೇಳ್ಕೊಳ್ಳಿ. ಶಿವನ ಆರಾಧನೆ ಮಾಡೋದ್ರಿಂದ ಒಂದು ಶಕ್ತಿ ಬರುತ್ತೆ, ಬಲ ಬರುತ್ತೆ. ಕೆಲಸ ಅಲ್ಲ ಅನಿಸುವ ಲೀಲೆಯಿಂದ ಮಾಡಿ ಮುಗಿಸುವ ಒಂದು ಸಾಧ್ಯತೆ ಉಂಟಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಬಲ ಏನಪ್ಪ ಅಂದರೆ ಶಿವಸಹಸ್ರನಾಮ ತಪ್ಪದೆ ಹೇಳ್ಕೊಳ್ಳಿ. ಇನ್ನು ಧನುರಾಶಿಗೆ ಹೋಗೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ಕುಟುಂಬದಲ್ಲಿ ಅನ್ನ ಸೌಖ್ಯಗಳು ಇತ್ಯಾದಿ ಕಾಣ್ತೀರ, ಚೆನ್ನಾಗಿದೆ. ಕುಟುಂಬ ಸೌಖ್ಯ, ಅನ್ನ ಸೌಖ್ಯ ಎರಡನ್ನೂ ಸೂಚಿಸ್ತಕ್ಕಂಥದ್ದಾಗಿದೆ. ಸ್ತ್ರೀಯರಿಗೆ ಸ್ವಲ್ಪ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಚೆನ್ನಾಗಿರ್ತಕ್ಕಂಥದ್ದನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ ಇದೆ, ಕಾರಣ ರವಿ ಶನಿಯುಕ್ತನಾಗಿದ್ದಾನೆ. ಹೀಗಾಗಿ ಸ್ವಲ್ಪ ಕಿರಿಕಿರಿ ಇರ್ತದೆ. ಸೀನಿಯರ್ಸಿಂದ ಸ್ವಲ್ಪ ಕಿರಿಕಿರಿ ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಕೆಲಸ ಬಹಳ ಎಚ್ಚರಿಕೆ, ನಿಮ್ಮ ಕೆಲಸ ಎಷ್ಟು ಅಷ್ಟನ್ನು ಮಾಡೋದು ಒಳ್ಳೆಯದು. ದಾಂಪತ್ಯದ ಸ್ವಲ್ಪ ಅಸಮಾಧಾನ, ಸ್ನೇಹಿತರಿಂದ ಸ್ವಲ್ಪ ಸಹಾಯ ಸಿಗುತ್ತೆ. ವ್ಯಾಪಾರಿಗಳಿಗೆ ಸ್ವಲ್ಪ ತೊಡಕು, ತೊಂದರೆ ಸೂಚಿಸ್ತಾ ಇದೆ. ಅದರಲ್ಲೂ ಈ ಗ್ರಂಥಿಗೆ ಅಂಗಡಿ, ಯಾವುದು ನಮಗೆ ಪೂಜೆ ಪುನಸ್ಕಾರ ಇಂತಹ ಕ್ಷೇತ್ರಗಳಲ್ಲಿ ವ್ಯವಹರಿಸ್ತಾ ಇರ್ತಾರಲ್ಲ, ಅಂಥವರಿಗೆ ಸ್ವಲ್ಪ ತೊಡಕು ತೊಂದರೆಗಳನ್ನು ಸೂಚಿಸ್ತಾ ಇದೆ, ವಿಘ್ನಗಳನ್ನು ಸೂಚಿಸ್ತಾ ಇದೆ, ಮೋಸ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರಾಗಿರಬೇಕು ಅಂಥವ್ರು. ಇನ್ನು ವಾರದ ಅಂತ್ಯ ಗಮನಿಸ್ಕೊಂಡ್ರೆ, ವಾರಾಂತ್ಯದಲ್ಲಿ ಸ್ನೇಹಿತರು ಬಂಧುಗಳ ಕೂಟ ಚೆನ್ನಾಗಿರುತ್ತದೆ, ಅಂದರೆ ಒಡನಾಟ ಚೆನ್ನಾಗಿರುತ್ತೆ. ದಾಂಪತ್ಯದಲ್ಲೂ ಸಮಾಧಾನ, ಸೌಖ್ಯ ಇತ್ಯಾದಿ ಕಾಣ್ತೀರ. ಮತ್ತು ವ್ಯವಹಾರದಲ್ಲೂ ಸ್ವಲ್ಪ ಚಿಗುರುವಿಕೆ, ಹೇಗೆ ವಸಂತ ಮಾಸ ಚಿಗುರಿ ಎಲೆಗಳೆಲ್ಲ ಕಂಗೊಳಿಸ್ತಾ ಇದೆಯೋ ಹಾಗೆ ವ್ಯಾಪಾರದಲ್ಲಿ ಒಂದು ಹೊಸ ಚಿಗುರನ್ನು ಕಾಣುವ ಸಾಧ್ಯತೆ ಖಂಡಿತ ಇದೆ. ಸ್ವಲ್ಪ ಕಿವಿ ಗಂಟಲ ಬಾಧೆ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಉಳಿದ ಹಾಗೆ ಬಂಧುಗಳ ಜೊತೆಗೆ, ಸ್ನೇಹಿತರ ಜೊತೆಗೆ ಒಂದು ಒಳ್ಳೆಯ ಆತ್ಮೀಯ ಒಡನಾಟ, ವಿಹಾರ, ಪ್ರಯಾಣ ಇದೆಲ್ಲ ತುಂಬ ಚೆನ್ನಾಗಿರ್ತದೆ. ವಾರದ ಅಂತ್ಯದ ವೇಳೆಗೆ ಶುಕ್ರ ತುಂಬ ಚೆನ್ನಾಗಿದ್ದಾನೆ, ಹೀಗಾಗಿ ಶುಭ ಸೌಖ್ಯವನ್ನು ಖಂಡಿತ ತಂದುಕೊಡ್ತಾನೆ, ಯೋಚನೆ ಮಾಡಬೇಡ.
ಪರಿಹಾರಕ್ಕೆ ನಾಗಕವಚ ಹೇಳ್ಕೊಳ್ಳಿ. ಸ್ವಲ್ಪ ಗಂಟಲು ಕಿವಿ ಸಮಸ್ಯೆ ಏನಲ್ಲ, ನಾಗ ಇದ್ದು ನೋಡಿ, ಆ ದೋಷ ಇದ್ದ ಸ್ವಲ್ಪ ಕಿವಿಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳು ಜಾಸ್ತಿ. ಹೀಗಾಗಿ ನಾಗಕವಚ ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.